ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಕೆಲಸ ಮಾಡದೇ ಇಲ್ಲ. ಆ ಕಾರಣಕ್ಕಾಗಿ ನಾವು ವಿನಂತಿ ಮಾಡಿಕೊಳ್ತಿದ್ದೀವಿ, ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಮನೆ ಕಳಿಸಿ ಅಂತ ಹೇಳ್ತಾ ಇಲ್ಲ. ಕಟ್ಟಡ ಮತ್ತು ಕ್ವಾರಿ ಕಾರ್ಮಿಕರಿಗೆ ಸಂಬಂಧಿಸಿದ ಸೌಲಭ್ಯಗಳು ಕಳೆದ ಕೆಲ ವರ್ಷಗಳಿಂದ ವಿಳಂಬವಾಗುತ್ತಿರುವ ಹಿನ್ನೆಲೆ ಕೂಡ್ಲಿಗಿ ತಾಲೂಕು ಕಟ್ಟಡ ಕಾರ್ಮಿಕ ಸಂಘ ಎಐಟಿಯುಸಿ ವತಿಯಿಂದ ನವೆಂಬರ್ 27ರಂದು ಹೋರಾಟ ನಡೆಸಿ ಬೇಡಿಕೆಗಳ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿದೆ. ಸಂಘದ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ವೈದ್ಯಕೀಯ ನೆರವು, ಮದುವೆ ಸಹಾಯಧನ, ವಿದ್ಯಾರ್ಥಿ ವೇತನ ಹಾಗೂ 60 ವರ್ಷ ಮೇಲ್ಪಟ್ಟ ಕಾರ್ಮಿಕರ ಮಾಶಾಸನ ಸೇರಿ ಅನೇಕ ಸೌಲಭ್ಯಗಳು ಸೂಕ್ತ ಸಮಯಕ್ಕೆ ಮಂಜೂರಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿರುವುದಾಗಿ ಹೇಳಿದ್ದಾರೆ. ಸಾವಿರಾರು ಜನ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ನವೀಕರಣ ಆಗಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ 3 ವರ್ಷ ಕಟ್ಟಡ ಕಾರ್ಮಿಕರ ನವೀಕರಣ ಕಾಯ್ದೆ ಇರುವಂತದನ್ನ 1 ವರ್ಷಕ್ಕೆ ಇಳಿಸಿ ಕಾರ್ಮಿಕರು ಶಿಕ್ಷಣ ಇಲ್ಲದೆ ಇರುವವರು, ಅವಿದ್ಯಾವಂತರು, ಇವತ್ತು ತಮ್ಮ ಕಾರ್ಡ್ನ ದಿನಾಂಕ ಎಷ್ಟಿದೆ ಅಂತ ಹೇಳಿ ಗೊತ್ತಿಲ್ಲದೆ ಇರುವವರು, ಇಂಥ ಕಾರ್ಮಿಕರ ಕಾರ್ಡ್ಗಳನ್ನ ಕಡಿತಗೊಳಿಸಿ ಅವರು ಸಿಗಬೇಕಾಗಿರೋ ಸೌಲಭ್ಯಗಳನ್ನ ಕಡಿತಗೊಳಿಸಿ ಅವರ ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಸರ್ಕಾರ ಜಾರಿಗೆ ಮಾಡಿರ್ತಕ್ಕಂಥ ಕಾಯ್ದೆಯಲ್ಲಿ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಮದುವೆ ಸಹಾಯಧನ, ಆಸ್ಪತ್ರೆ ಸಹಾಯಧನ, ಇವತ್ತು ಬೇರೆ ಬೇರೆ ಸಹಾಯಧನಗಳಿಂದ ವಂಚಿತರಾಗಲಿಕ್ಕೆ ಈಗ ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ರಾಣ್ ಅವರೇ ಇದಕ್ಕೆಲ್ಲ ಹೊಣೆಗಾರರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಂಥ ಸಂದರ್ಭದಲ್ಲಿ ಇಲ್ಲಿ ಕಚೇರಿಗಳಿದ್ದಾವೆ. ಈ ಕಚೇರಿಯಲ್ಲಿ ಏನಾಗಿದೆ ಅಂದ್ರೆ ಕಾರ್ಮಿಕರ ನೋಂದಣಾ ಕಾರ್ಡ್ಗಳನ್ನು ನವೀಕರಣ ಮಾಡುವ ಸಂದರ್ಭದಲ್ಲಿ ನಿಜವಾದ ಕಾರ್ಮಿಕರ ಕಾರ್ಡ್ಗಳು ರದ್ದಾಗ್ತಾ ಇದ್ದು, ಹಲವು ಕಳಪೆ ಕಾರ್ಡ್ಗಳು ಬ್ರೋಕರ್ಗಳ ಮೂಲಕ ಮಂಜೂರು ಆಗುತ್ತಿರುವ ಬಗ್ಗೆ ಸಂಘದಲ್ಲಿ ಗಂಭೀರ ಆಕ್ರೋಶ ವ್ಯಕ್ತವಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಕಾರ್ಮಿಕ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಸ್ವಲ್ಪ ಪ್ರಮಾಣದ ಲಂಚವಿಲ್ಲದೆ ಯಾವುದೇ ಪ್ರಯೋಜನ ಮಂಜೂರು ಮಾಡುವುದಿಲ್ಲ ಎಂಬ ಆರೋಪವೂ ಕೂಡ ಕೇಳಿಬಂತು. ಅದು ಯಾವುದು ಈಗ ನೀಡ್ತಾ ಇಲ್ಲ. ಇನ್ನು 60 ವರ್ಷ ವಯಸ್ಸಾದವರಿಗೆ 3,000 ರೂಪಾಯಿ ಪೆನ್ಷನ್ ನೀಡ್ತಾ ಇತ್ತು, ಅದು ಈಗಾಗಲೇ 2 ವರ್ಷಗಳಿಂದ ತಡೆ ಹಿಡಿದಿದ್ದಾರೆ. ಈಗಾಗಲೇ ನಮ್ಮ ಕಾರ್ಮಿಕರು ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಸಹಿತ ತನ್ನ ಬದುಕಿಗಾಗಿ, ಕುಟುಂಬದ ನಿರ್ವಹಣೆಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ, ಇವತ್ತು ಕೈಗೊಳಿಸಿಕೊಂಡಿರ್ತಕ್ಕಂಥ ಸಾಲ ತೀರಿಸಲಿಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿ ತಿಂಗಳಗಟ್ಟಲೆ, 2 ತಿಂಗಳಗಟ್ಟಲೆ ಕೂಲಿ ಕೆಲಸವನ್ನ, ಕಟ್ಟಡ ನಿರ್ಮಾಣ ಕೆಲಸವನ್ನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಆದ್ರೆ ಕಾರ್ಡ್ಗಳು ನವೀಕರಣ ಮಾಡಿಸಿಕೊಳ್ಳಲಿಕ್ಕೆ ಅವರಿಗೆ ಸಮಯ ಅಭಾವ ಮತ್ತು ಅರಿವಿಲ್ಲದೆ, ಕಾರ್ಡ್ಗಳನ್ನ ನವೀಕರಣ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲದೆ ಎಷ್ಟೋ ಕಾರ್ಮಿಕರು ನನ್ನ ಕಾರ್ಡ್ ಅವಧಿಗೆ ಅಂತೇಳಿ ಮನವಿ ಪತ್ರದಲ್ಲಿ ಹಲವು ಬೇಡಿಕೆಗಳನ್ನು ಒಳಗೊಂಡಿದ್ದು, 3 ವರ್ಷಗಳಿಂದ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡದೆ ವಿರಮಿಸಿರುವುದನ್ನು ತಕ್ಷಣ ಬಿಡುಗಡೆ ಮಾಡಿ ಬೆಲೆ ಏರಿಕೆಗೆ ಅನುಗುಣವಾಗಿ ವಿದ್ಯಾರ್ಥಿ ವೇತನ ಹೆಚ್ಚಿಸುವುದು, ಮದುವೆ ಸಹಾಯಧನವನ್ನು 60,000ದಿಂದ 1 ಲಕ್ಷಕ್ಕೆ ಹೆಚ್ಚಿಸುವುದು, ಕಳಪೆ ಕಾರ್ಡ್ಗಳನ್ನು ಮಂಜೂರು ಮಾಡುವ ಸಿಬ್ಬಂದಿಗಳ ಮೇಲಿನ ಕ್ರಮ ಮತ್ತು ಬ್ರೋಕರ್ಗಳಿಗೆ ಕಡಿವಾಣ, 60 ವರ್ಷ ಮೇಲ್ಪಟ್ಟ ಕಾರ್ಮಿಕರ ಮಾಶಾಸನವನ್ನು ತಕ್ಷಣ ಬಿಡುಗಡೆ ಮಾಡಿ 3,000ದಿಂದ 5,000ಕ್ಕೆ ಹೆಚ್ಚಿಸುವುದು, ತುರ್ತು ಸಂದರ್ಭದಲ್ಲಿ ಕಾರ್ಮಿಕರು ಯಾವುದೇ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸುವುದು, ಕಾರ್ಡ್ ನವೀಕರಣಕ್ಕೆ ಮರುವೈಯಕ್ತಿಕವಾಗಿ 3 ವರ್ಷ ಅವಧಿ ಕೊಡುವುದು, ಕೂಡ್ಲಿಗಿ ಕಾರ್ಮಿಕ ಕಚೇರಿಗೆ ಕಾಯಂ ಕಾರ್ಮಿಕ ನಿರೀಕ್ಷಕ ಹಾಗೂ ಸಿಬ್ಬಂದಿ ನೇಮಕ, ಎನ್ಜಿಒಗಳ ಮೂಲಕ ನಡೆಯುವ ವೈದ್ಯಕೀಯ ಶಿಬಿರಗಳಲ್ಲಿ ನಡೀತಾ ಇರುವ ದುರುಪಯೋಗವನ್ನು ತಡೆದು ಯೋಜನೆ ರದ್ದುಪಡಿಸುವುದು, ಎಲ್ಲ ಫಲಾನುಭವಿಗಳಿಗೆ ಗುಣಮಟ್ಟದ ಕಿಟ್ಟುಗಳನ್ನು ಪ್ರತಿ ವರ್ಷ ನೀಡುವ ವ್ಯವಸ್ಥೆ, ನಿವೇಶನ ಮತ್ತು ವಸತಿ ಸೌಲಭ್ಯ ಒದಗಿಸುವುದು. ಕಾರ್ಯಕ್ರಮದಲ್ಲಿ ಎಚ್ ವೀರಣ್ಣ, ಪ್ರಭಾರಿ ಕಾರ್ಮಿಕ ನಿರೀಕ್ಷಕ ಶಿವಶಂಕರ್ ತಳ್ವಾರ್, ತಾಲೂಕು ಅಧ್ಯಕ್ಷ ಯು ಪೆನ್ನಪ್ಪ, ಕಾರ್ಯದರ್ಶಿ ಬಿ ಹನುಮಂತಪ್ಪ ಸೇರಿ ಹಲವಾರು ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು. 4-5 ಕಚೇರಿಗಳು ಅವ್ರಿಗೆ ಇರೋದ್ರಿಂದ ಕೂಡಿಗೆಯಲ್ಲಿರುವಂಥ ಕಾರ್ಡ್ಗಳು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬೇಡಿಕೆಗಳೇನು ವ್ಯತ್ಯಾಸಗಳಿರುವಂಥ ಪರಿಸ್ಥಿತಿಯಲ್ಲಿ ಭೇಟಿಯಾಗಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಇದು ಇಲ್ಲಿಯ ಸಮಸ್ಯೆ, ಸರ್ಕಾರದ ಸಮಸ್ಯೆ ಅಲ್ಲ. ಆ ಕಾರಣಕ್ಕಾಗಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು
ಈಗ ನಾವು ಇವತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವ್ರ ತಾಯಿ ಅವರು ಮೃತರಾಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಆದರೆ ತಾಲೂಕು ಕಾರ್ಮಿಕ ಅಧಿಕಾರಿಗಳು ಬಂದಿದ್ದಾರೆ. ಆದರೆ 4 ತಾಲೂಕುಗಳಿಗೆ ಅವ್ರ ಕಾರ್ಮಿಕ ಅಧಿಕಾರಿಗಳು ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಅದು ಸಂಬಂಧಪಟ್ಟವರ ಹತ್ರ ಸ್ವಲ್ಪ ಮಾಹಿತಿ ಅವರಿಗೆ ಗಮನಕ್ಕೆ ತಂದು ನಮ್ಮ ಕೂಡ್ಲಿಗಿಗೆ ಒಂದು ಪರ್ಮನೆಂಟ್ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಅದರ ಜೊತೆಯಲ್ಲಿ ಇಲ್ಲಿ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳಿಂದ ಈ ಕಳಪೆ ಕಾರ್ಮಿಕರನ್ನು ಹೆಚ್ಚು ಇಲಾಖೆಯಲ್ಲಿ ಕಾರ್ಮಿಕರ ಕಾರ್ಡುಗಳನ್ನು ಮಾಡುವಂಥ ಪರಿಸ್ಥಿತಿ ನಡೀತಾ ಇದೆ. ನಾವು ಅವರು ಇವರಂತ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅದು ಅಧಿಕಾರಿಗಳಿಗೆ ಗೊತ್ತು, ಇಲಾಖೆಗೆ ಗೊತ್ತು. ಒಂದು ಇನ್ನು ಎರಡನೇದು ಹೊಸಪೇಟೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಇದೆ. ಅಲ್ಲಿ ಕಾರ್ಮಿಕ ಅಧಿಕಾರಿಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಅಲ್ಲಿರುವಂಥ ಸಿಬ್ಬಂದಿ ನಮ್ಮ ಕಾರ್ಮಿಕರು ಈಗಾಗಲೇ ಇದ್ದಾರೆ. ಇಲ್ಲಿ 2,000 3,000 ಇವರು ಕೆಲಸ ಬಿಟ್ಟು ಕೂಲಿ ಬಿಟ್ಟು ಹೊಸಪೇಟೆ ಹೋಗಿರ್ತಾರೆ. ಒಂದೇ ದಿನ ಆಗಲ್ಲ, 3-4 ದಿನ ಅಡ್ಡಾಡಬೇಕು. ಆದರೆ 3,000 2,000 ದುಡ್ಡು ಕೊಡದೇ ಇದ್ದರೆ ಅವರಿಗೆ ಕೆಲಸನೇ ಮಾಡೋದಿಲ್ಲ. ಇಂಥ ಪರಿಸ್ಥಿತಿ ನಡೀತಾ ಇದೆ. ಹಿಂದೆ ತಿರುಮಾಂತಪ್ಪ ಅಂತೇಳಿ ಅವ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ಆದರೆ ತಿರುಮಾಂತಪ್ಪ ಬಿಟ್ಟು ಈಗ ಯಾರು ಲೇಡಿ ಇದ್ದಾರೆ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ. ಆ ಮೇಡಮ್ ಈಗಾಗಲೇ ನಮ್ಮ ಕಾರ್ಮಿಕರು 2,000 ಕೊಡದೇ ಇದ್ದರೆ ಕೆಲಸ ಮಾಡೋದೇ ಇಲ್ಲ. ಆ ಕಾರಣಕ್ಕಾಗಿ ನಾವು ವಿನಂತಿ ಮಾಡಿಕೊಳ್ತಿದ್ದೀವಿ. ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಮನೆಗೆ ಕಳಿಸಿ ಅಂತ ಹೇಳ್ತಾ ಇಲ್ಲ. ಅಂಥ ಕೆಲಸದಿಂದ ಕಡಿವಾಣ ಹಾಕಿ ಅವರಿಗೆ ಸ್ವಲ್ಪ ಜವಾಬ್ದಾರಿಯಲ್ಲಿ ಸ್ವಲ್ಪ ಅಂಥ ಪರಿಸ್ಥಿತಿಯನ್ನು ಮಾಹಿತಿ ತಿಳಿಸಿ ಅಂತೇಳಿ ಕಾರ್ಮಿಕರಿಂದ ವಂಚನೆ ಆಗಬಾರ್ದು ಅಂತೇಳಿ ವಿನಂತಿ. ತಿಪ್ಪೇಸ್ವಾಮಿ, ನವಕರ್ನಾಟಕ ಟಿವಿ, ಕೂಡ್ಲಿಗಿ ವರದಿಗಾರರು.